ನನ್ನ ಸವಾರಿ ಹೊರಡ್ತಾ ಇದೆ. ಸವಾರಿ ಎಷ್ಟು ದಿನ ಆಗ್ಬೋದು ಅಂತ ನಾನು ಕೇಳಬಹುದಾ? ಗೋದಾವರಿ, ಗೋಡೆಯ ಮೇಲಿನ ಗಡಿಯಾರದಂತೆ ಶೆಲ್ಲಿನಲ್ಲಿ ಶಕ್ತಿ ನುಂಗಿ ತಿರುಗುತ್ತಿರುವ ಮುಳ್ಳುಗಳಿಗೆ ಗೊತ್ತಿಲ್ಲ ನಾವೇಕೆ ತಿರುಗುತ್ತಿದ್ದೇವೆ ಎಂದು. ನಿಜ, ಸಾಂಸ್ಕೃತಿಕವಾಗಿ ಸುಖ ಪಡೆಯುವುದಕ್ಕೆ ಗೊತ್ತಿರದ ತಾವು ನನ್ನನ್ನ ಸತಿ ಅಂತ ಸ್ವೀಕಾರ ಮಾಡಿದ್ದಾದ್ರೂ ಯಾಕೋ? ಒಣಕ್ಕೊಂದು ಮರ, ಮನೆಗೊಬ್ಬ ಮಗನಿರುವಂತೆ ಈ ಮನೆಗೆ ಮಡದಿಯ ಅವಶ್ಯಕತೆ ಇತ್ತು. ಆದರೆ ಕಲ್ಯಾಣ ಯಾರ್ದಾಯ್ತೆಂದು ಹೇಳುವುದು ಸ್ವಲ್ಪ ಕಷ್ಟ ಅಷ್ಟೇ. ಆಗರ್ಭ ಶ್ರೀಮಂತರ ಸೊಸೆಯಾಗಿರುವ ತಮಗಿರುವ ಕೊರತೆಯಾದ್ರೂ ಏನು ಗೋದಾವರಿ? ರೊಕ್ಕ ರೂಪಾಯಿಗಳಿಲ್ವೇ? ಆಳು ಕಾಲುಗಳಿಲ್ವೇ? ದರ್ಪ ದೌಲತ್ತುಗಳಿಲ್ವೇ? ನಿಜ, ಆದ್ರೆ ಹೆಣ್ಣಿಗೊಂದು ಗಂಡು, ಗಂಡಿಗೊಂದು ಹೆಣ್ಣು ಅಂತ ಹಿರಿಯರು ಮಾಡಿದ್ಯಾಕೆ? ಒಬ್ಬರಿಗೊಬ್ಬರು ಸಮ್ಮತಿ ಪಡೆದು ಸುಖವನ್ನ ಪಡೆಯೋದಕ್ಕೆ ಅಲ್ಲ. ಸುಖ ಸಂತೋಷ ಪಡಿಬೇಕು ಅಂದ್ರೆ ನನಗೆ ಮನೆಯಲ್ಲಿ ಆಳು ಕಾಳಿಲ್ವೇ? ರೊಕ್ಕ ರೂಪಾಯಿಗಳಿಲ್ವೇ? ಅಥವಾ ವಜ್ರ ವೈಢೂರ್ಯಗಳಿಲ್ವೇ? ಸುಖ ಎನ್ನುವುದು ಸಿಗೋದು ಮಾತ್ರ ತಾಳಿ ಕಟ್ಟಿದ ಗಂಡನಿಂದ ಮಾತ್ರ ಸಾಧ್ಯ. ಆದ್ರೆ ಆ ಪದೆಯ ಸಾಂಗತ್ಯವೇ ಇಲ್ಲದೆ ಸುಖ ಹೇಗೆ ಸಿಗುವುದಕ್ಕೆ ಸಾಧ್ಯ? ಹೋಗ್ಲಿ ಬಿಡು ಗೋದಾವರಿ, ಮಾತಿಗೆ ಮಾತು ಗಳಿಸುತ್ತಾ ಹೊರಟರೆ ಅಂತ್ಯವೇ ಇರಲಾರದು. ಮುಚ್ಚಾಣೆಯ ಇಬ್ಬನಿ ಹಣಿಗಳ ಮುತ್ತಿನ ರಾಶಿಯಂತೆ ಹೊಳೆಯುವ ನಿನ್ನ ಸಂದರ್ಭ ಕಲೆಯಿಂದ ಸಂಗೀತದ ರಸಲಹರಿಯು ಹರಿಯಬಾರದೆ ಜೋಗದ ಸಿರಿ ಜಲಪಾತದಂತೆ. ನಿಮ್ಮ ಮಾತಿನ ಅರ್ಥ ನಿಮ್ಮ ಪಾಲಿಗೆ ನಾನು ಮಾತ್ರ ಬರೀ ಶೃಂಗಾರದ ಗೊಂಬೆಯಾಗಿ ಕುಣಿಯೋದಕ್ಕೆ ಮಾತ್ರ ಸೀಮಿತ ಅಂತ. ಮಧ್ಯದಲ್ಲಿ ನಿಂತೆದ್ದು ಮೈ ತೊಳೆದು ಹೊರ ನಡೆದ ಪುರುಷನೆದುರಿಗೆ ಶೃಂಗಾರಗೊಂಡ ಸತಿ ಎದುರಾಗಡೆ ಸಂಗೀತ ಸವಿಯದೆ ಹೋದ್ರೆ ರಸಭಂಗವಾದಂತಲ್ವೇ ಮಿಸಸ್ ಗೋದಾವರಿ? ಇದಕ್ಕೇನು ಕಮ್ಮಿ ಇಲ್ಲ. ಹೋಗಿ ಊರಿಗೆ ಹೋದವರು ಮತ್ತೆ ಯಾವಾಗ ಬರ್ತೀರಂತ ನಾನು ಕೇಳ್ಬಹುದಾ? ಏನು ಮುಂಚಾನೆ ಮೂಡಿ ಬರಬೇಕಾದ ಸೂರ್ಯನೇ ಉದಯಿಸಿಲ್ಲ, ರಾತ್ರಿ ಬರಬೇಕಾದ ಚಂದ್ರನಿಗಾಗಿ ಕಾಯಬೇಕೆ ಕಾಲ. ಹಾಡು ಹಾಡು ಅರಗಿಳಿಯಾಗಿ, ನರ್ತಿಸು ನವಿರಾಗಿ, ಅಪ್ಪು ನನ್ನನ್ನು ಅಪ್ಸರೆಯಾಗಿ. ಪತಿ ಆಸೆಯನ್ನು ನೆರವೇರಿಸುವುದು ಸತಿಯಾದವಳ ಧರ್ಮ ತಾನೆ ಆಗಬಹುದು.
ಮಂದಾರ ಪುಷ್ಪವೇ ಮಂದಾರ ಪುಷ್ಪವೇ ನಾನು ಬರ್ತೀನಿ ಟಾಟಾ. ಆಯ್ತು, ಹೋದವರು ಬೇಗ ಬಂದ್ಬಿಡಿ, ಮತ್ತೆ ನಾನು ಒಬ್ಳೇ ಇರ್ತೀನಿ. ಯಜಮಾನ್ರೆ ಯಜಮಾನ್ರೆ ಬಾ ರಾಮು, ಯಾಕೆ ಏನಾದರೂ ಕೆಲಸ ಇತ್ತಾ? ಏನಿಲ್ಲ ಅವರ ಹಾಲು ತಂದಿದ್ರೆ ಅವರ ಅಲ್ರಿ ಅವರ ಅಪ್ಪಾರ ಮನ್ಯಾಗಿಲ್ಲಿ ಏನ್ರಿ? ಇಲ್ಲ, ದೊಡ್ಡ ಸಾಹುಕಾರ ಅದೇನು ಅರ್ಜೆಂಟ್ ಕೆಲಸ ಇದೆ ಅಂತ ಬೆಳಿಗ್ಗೆ ಫಸ್ಟ್ ಬಸ್ಸಿಗೆ ಬೆಳಗಾವಿಗೆ ಅಂತ ಹೋದ್ರು. ಇನ್ನು ಸಣ್ಣ ಸಾಹುಕಾರ ಅದ್ರ ಬಗ್ಗೆ ಕೇಳೋದು ಏನು ಬಂತು ರಾಮು? ಒಂದು ದಿವಸವಾದರೂ ಕಟ್ಟಿಕೊಂಡು ಹೆಂಡತಿಯ ಬಗ್ಗೆ ವಿಚಾರ ಮಾಡಲಿಲ್ಲ, ಅವಳ ಸುಖ ಸಂತೋಷ ಏನು ಅಂತ ಕೇಳಲಿಲ್ಲ, ಅವಳ ಆಸೆ ಆಕಾಂಕ್ಷೆಗಳನ್ನ ನೆರವೇರಿಸ್ಕೊಳ್ಳೋದೇ ಬೇಕಿಲ್ಲ. ಇದೆಲ್ಲ ಯಾಕೆ ಅಂತೀಯ ರಾಮ ಅವ್ರಿಗೆ? ಹೋಗ್ಲಿ ಬಿಡ್ರ ಹೋಗ್ಲಿ. ಅಲ್ರಿ ಯೋಗಿಗೆ ಜೋಗಿಗೆ ಅಂತ ಹೇಳ್ಯಾರ. ಅಲ್ಲ ಯಾರ್ಯಾರ ಹಣಿವಾರದಾಗ ಏನೇನು ಬರ್ದಿರ್ತಾನೋ ಅದು ಆಗಬೇಕಲ್ರಿ ಅವ್ವ. ನಿಜ. ಯವ್ವ, ಹಾಲು ತಗೋ, ನಾ ಹೊಕ್ಕನ್ರಿ ಅವ. ನಿಲ್ಲು ರಾಮು, ಯಾಕೆ ನನ್ನ ಜೊತೆ ಮಾತಾಡೋದಕ್ಕೆ ನಿನಗೆ ಮನಸ್ಸಿಲ್ಲ? ಹಂಗೇನಿಲ್ಲವ, ನಾನು ಬಂದ ಕೆಲಸ ಮುಗೀತ್ರಿ. ಹಾಲು ಕೊಟ್ಟಿನ್ರಿ, ಮನೆಗೆ ಹೋಗಿ ಜಳಕ ಮಾಡಿ ಮತ್ತೆ ಮ್ಯಾಗಿನ ತೋಟಕ್ಕೆ ಹೋಗಿ ಬರೋದೈತ್ರಿ ಅವ್ವ. ನೋಡ್ ರಾಮು, ನೀನು ಈ ರೀತಿ ಮಾತಿಗೂ ನನ್ನನ್ನು ಅವ್ವಾರೆ ಅಂತ ಕರೆದ್ರೆ ಸ್ವಲ್ಪ ನನ್ನ ಮನಸ್ಸಿಗೆ ಯಾಕೋ ಚುಚ್ಚದಂಗಾಗುತ್ತೆ. ನೀನು ನನ್ನನ್ನು ಬಾಯಿ ತುಂಬ ಗೋದಾವರಿ ಅಂತ ಕರೆದ್ರೆ ಸಾಕು ರಾಮು. ಹಂಗೆ ಅನ್ನಕ್ ಬರ್ತೈತ್ರಿ ಅವ್ವ. ಅಲ್ರಿ ಅನ್ನ ಹಾಕೋ ಧನ್ಯಾರ ಮನಿ ಸೊಸಿ ಅಂದ್ರ ನನಗೆ ಹಡದವ್ ಇದ್ದಂಗ್ರಿ ಅವ್ವ. ಆದ್ರೆ ಏನಾಯ್ತು, ನೀನು ಎಷ್ಟು ದಿವಸದಿಂದ ನನ್ನ ಮನೆಯಲ್ಲಿ ಕೂಲಿ ಆಳಾಗಿ ಕೆಲಸ ಮಾಡ್ತಾ ಇದ್ಯಾ, ಆದ್ರೆ ನಾನು ನಿನ್ನ ಆ ರೀತಿ ಯಾವತ್ತೂ ನೋಡೇ ಇಲ್ಲ ಅಲ್ವಾ? ಅದು ನಿಮ್ ದೊಡ್ಡ ಗುಣ ರೀ ಅವ್ವ, ಅದು ನಿಮ್ ದೊಡ್ಡ ಗುಣ. ನಿಜ, ನಿನ್ನ ಹತ್ರ ಆ ದೊಡ್ಡ ಗುಣ ಇದೆ ಅಂತಾನೆ ನನಗೆ ನಿನ್ನನ್ನು ಕಂಡ್ರೆ ಏನೋ ಒಂಥರ ವಿಶೇಷವಾದ ಅಭಿಮಾನ. ಅವರ ವ್ಯಾಲೆ ಭಾಳ ಆತ್ರಿವ, ನಾ ಇಲ್ಲಿ ಬರ್ತೇನೆ ಅವ್ವ. ನೀನು ಯಾಕೆ ಇಷ್ಟೊಂದು ಅವಸರ ಮಾಡ್ತಾ ಇದೀಯಾ? ಈಗ ತಾನೇ ಹಾಲು ತಗೊಂಡು ಮನೆಗೆ ಬಂದಿದ್ಯಾ, ಇಷ್ಟೊಂದು ಅವಸರವಾಗಿ ಮನೆಗೆ ಹೋದ್ರೆ ಹೇಗೆ ಅಂತ? ಅಲ್ಲ, ಹೇಗಿದ್ರು ಫ್ರೆಶ್ ಆಗಿ ಹಾಲು ತಗೊಂಡು ಬಂದಿದ್ಯಾ, ಒಂದು 5 ನಿಮಿಷ ಕೂತ್ಕೋ, ಒಳಗಡೆ ಹೋಗಿ ಹಾಲು ಬಿಸಿ ಮಾಡಿಕೊಂಡು ನಿನಗೋಸ್ಕರ ಕಲ್ ಸಕ್ಕರೆ ಹಾಕಿ ಯಾಲಕ್ಕಿ ಹಾಕಿ ಸುಡು ಹಾಲು ಮಾಡ್ಕೊಂಡು ಬರ್ತೀನಿ, ಕುಡಿದು ಆಮೇಲೆ ಬೇಕಾದ್ರೆ ಹೋಗು. ಅವರ ನನ್ನಂತ ಬಡವ್ರಿಗೆ ಯಾಕವ್ವ ಇಷ್ಟೊಂದು ಉಪಕಾರ ಉಪಚಾರ? ನಿನ್ನ ರಾತ್ರಾಗಿಂದ ಸಾರು ಉಳಿದಿದ್ರ ಉಣಾಕ ಕೇಳ್ಬೇಕಂತ ಮಾಡಿದ್ರಿ ಅವ್ವ.